ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ನಾನು ಒಂದು ಒಳ್ಳೆ ಇಂಟೀರಿಯರ್ ಡಿಸೈನ್ಗೆ ಒಂದು ಚೆನ್ನಾಗಿರೋಂಥ ಒಂದು ಪ್ಲ್ಯಾಂಟ್, ತುಂಬ ಬ್ಯೂಟಿಫುಲ್ಲಾಗಿ ಕಾಣೋಂಥ ಒಂದು ಪ್ಲ್ಯಾಂಟ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬರ್ಡ್ ಆಫ್ ಪ್ಯಾರಡೈಸ್ ಅಂತ. ಬರ್ಡ್ ಆಫ್ ಪ್ಯಾರಡೈಸಲ್ಲಿ ತುಂಬ ವೆರೈಟೀಸ್ ಪ್ಲ್ಯಾಂಟ್ಸ್ ಇರುತ್ತೆ, ತುಂಬ ವೆರೈಟೀಸಲ್ಲಿ ಹೂ ಬಿಡುತ್ತೆ. ಹೂ ತೊಗೋಬೇಕು ಇದರಲ್ಲಿ ಅಂದರೆ ನಮಗೆ ತುಂಬ ದಿನಗಳು ಬೇಕಾಗತ್ತೆ. ಬರ್ಡ್ ಆಫ್ ಪ್ಯಾರಡೈಸು ತುಂಬ ಗಾರ್ಡನರ್ಸ್ಗೆ, ತುಂಬ ಗಿಡಗಳು ಬೆಳೆಸೋರಿಗೆ ಈ ಗಿಡದ ಬಗ್ಗೆ ಗೊತ್ತಿರುತ್ತೆ. ಇದು ನೋಡಿ, ನಮ್ಮನೆ ಬಾಲ್ಕನಿಯಲ್ಲಿದೆ ಈ ಗಿಡ. ಈ ಗಿಡ ಎಷ್ಟು ಗ್ರೀನರಿ ಆಗಿರುತ್ತೆ ಅಂದರೆ, ಈಗ ನೋಡೋಕ್ಕೆ ಬಾಳೆ ಎಲೆ ಥರ ಇರುತ್ತೆ ಈ ಗಿಡ. ಆದರೆ ನಮಗೆ ಇಂಟೀರಿಯರ್ ಡಿಸೈನ್ ಮಾಡ್ತೀವಲ್ವ ಒಳಗಡೆ, ಮನೆಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಯಾವ್ದಾರ ಒಂದು ಕಾರ್ನರಲ್ಲಿ ಇಟ್ಕೊಳ್ಬೇಕು ಆ ಥರ ಅಂದರೆ ವಿಂಡೋ ಹತ್ರ, ಕಿಟಕಿ ಹತ್ರ ಬೆಳಕು ಜಾಸ್ತಿ ಬರುತ್ತಲ್ಲ, ಅಲ್ಲಿ ಆ ಜಾಗದಲ್ಲಿ ಈ ಗಿಡನ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಷ್ಟು ಬೆಳಕಲ್ಲಿ ಇದು ಬೆಳೆಯುತ್ತೆ. ಬೆಳಕು ಬ್ರೈಟ್ ಇದೆ ಸಾಕು, ಸ್ವಲ್ಪ ಸನ್ಲೈಟ್ ಬಂದರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೇನು ತುಂಬ ನೀರು ಬೇಕಾಗಲ್ಲ. ಈ ಗಿಡಕ್ಕೆ ಒಂದು ಸ್ವಲ್ಪ ಒಣಗಿದ ತಕ್ಷಣವೇ ಟಾಪಿಂಗ್ ಸಾಯಿಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದರದ್ದು ಬುಡದಲ್ಲಿ ಈ ಮಣ್ಣು ಇರುತ್ತಲ್ಲ, ಇದು ಸ್ವಲ್ಪ ಒಣಗಿರಬೇಕು. ಈಗ ನಾವು ತೆಗೆದು ನೋಡಿದಾಗ 1 ಇಂಚಷ್ಟು ಒಣಗಿದಾಗ ಇದಕ್ಕೆ ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಕೊಳ್ತೋಗುತ್ತೆ. ತುಂಬ ಬ್ರೈಟ್ನೆಸ್ಸು ಬಾಲ್ಕನಿಗಳಲ್ಲಿ, ಕಾರ್ನರ್ಗಳಲ್ಲಿ, ಮನೆ ಹಾಲಲ್ಲಿ, ವಿಂಡೋಗಳಿದ್ದಾಗ ಜಾಸ್ತಿ ಬ್ರೈಟ್ ಲೈಟ್ ಬರ್ತಾಯಿದ್ರೆ ಆ ಜಾಗದಲ್ಲಿ ಈ ಗಿಡನ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹೊಸ ಎಲೆಗಳು ನೋಡಿ, ಇದು ಹೊಸ ಎಲೆ ಬರ್ತಾ ಇರೋದು. ಇದು ಹೊಸ ಎಲೆ ಕಾಣಿಸ್ತಾ ಇದೆ ಅಂದ್ಕೋತೀನಿ. ನೋಡಿ, ಇಲ್ಲಿಂದ ಶುರು ಆಗುತ್ತೆ. ನಿಮ್ಗೆ ಒಳ್ಳೆ ಫರ್ಟಿಲೈಸರ್ ಕೊಟ್ಟು ಒಳ್ಳೆ ಬ್ರೈಟ್ ಲೈಟ್ ಇದ್ದರೆ ಈ ಎಲೆ ಬೇಗ ಬರುತ್ತೆ ನಿಮಗೆ. ಇಲ್ಲ ಅಂತಂದರೆ ಸ್ವಲ್ಪ ಅದು ಲೇಟ್ ಆಗ್ಬೋದು ಬರೋಕ್ಕೆ. ಮತ್ತು ಇದರಲ್ಲಿ ಒಳ್ಳೆ ನೀವು ಫರ್ಟಿಲೈಸರ್ ಚೆನ್ನಾಗಿ ಕೊಡ್ತಾ ಹೋದರೆ, ಬೋನ್ ಮೀಲ್ ಮತ್ತು ಹಸು ಗೊಬ್ಬರ ಈ ಥರದ್ದು, ವರ್ಮಿ ಕಂಪೋಸ್ಟು ಈ ಥರದ್ದು ಕೊಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಬೇಗ ಹೂವು ಕೂಡ ಆಗುತ್ತೆ. ಇದು ಒನ್ ಟೈಪ್ ಆಫ್ ಬರ್ಡ್ ಆಫ್ ಪ್ಯಾರಡೈಸು, ತುಂಬ ಇರುತ್ತೆ. ಇದು ಒಂಥರ ಜಾತಿಯದ್ದು. ಇದೊಂದು ಸ್ಮಾಲ್ ಅಪ್ಡೇಟ್ ಇವತ್ತು ನನ್ನ ಚಾನಲಲ್ಲಿ ಗಾರ್ಡನ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.